ತಮ್ಮ ಗಮನಕ್ಕಿಲ್ಲ ಅಂತ ತಾವು ಹೇಳಿದ್ರಿ. ಶ್ರೀಗಂಧ ಮರಗಳು ಕಡ್ದು ಹಾಕಿದ್ದಾರೆ. ಮತ್ತು ಯಾರು ಗಮನಕ್ಕಿಲ್ಲ ಅಂದರೆ ಅವ್ರು ಹೆಂಗೆ ಕಡಿದ್ರು? ಅನುಮತಿನೂ ತಗೊಂಡಿಲ್ಲ. ಅರಣ್ಯ ಇಲಾಖೆಯವ್ರದ್ದು ಅನುಮತಿನೂ ಇಲ್ಲ, ಅಲ್ಲಿ ಇದ್ದವ್ರಿಗೂ ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಈ ರೀತಿ ಕೆಲಸ ಹೆಂಗೆ, ಡೆವಲಪ್ಮೆಂಟ್ ಹೆಂಗೆ? ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಇದನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲೆಯಿಂದ ಸುಮಾರು 600 ಎಕರೆಯನ್ನು ಸರ್ಕಾರಿ ಜಮೀನು ಇರ್ಬೋದು ಅಥವಾ ಪ್ರೈವೇಟ್ ಜಮೀನನ್ನು 600 ಎಕರೆ ಜಮೀನನ್ನು ಗುರುತಿಸಿದ್ದಾರೆ. ಯಾಕಂತಂದರೆ ಸೋಲಾರ್ ಪ್ಲ್ಯಾಂಟು 2021ಕ್ಕೇನೋ ಇದು ಸ್ಕೀಮ್ ಬಂದಿತ್ತಂತೆ. ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಾಗ 24ನೇ ಇಸ್ವಿನಲ್ಲಿ ಇದನ್ನು ಗೌರ್ಮೆಂಟ್ ಗ್ರ್ಯಾಂಟ್ ಆಗಿ ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು. ಆದರೆ ಕೊಟ್ಟಿರೋದೂ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮೊನ್ನೆ ಏಕಾಏಕಿ ತಮ್ಮ ಮಾಧ್ಯಮದಲ್ಲಿ, ನಾವೆಲ್ಲ ಅಧಿವೇಶನದಲ್ಲಿ ಬ್ಯುಸಿಯಾಗಿರೋಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ಸುದ್ದಿ ಬಂದಾಗ ಅಲ್ಲಿ ನನ್ನ ಗಮನಕ್ಕೆ ಕೆಲವು ಸಹೋದರರು ತೊಗೊಂಡು ಬಂದಾಗ ನಾನು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕೇಳಿದಾಗ ಇದು ನನ್ನ ಗಮನಕ್ಕೆ ಬಂತು. ಮತ್ತು ಅವ್ರನ್ನ ಕುಲಂಕುಷವಾಗಿ ವಿಚಾರ ಮಾಡಿದಾಗ ಅದರಲ್ಲಿ ಯಾವುದೇ ಶ್ರೀಗಂಧ ಆಗಲಿ ಅಥವಾ ಸಾಗವಾನಿ ಗಿಡಗಳಿಲ್ಲ ಅಂತ ಅವ್ರು ಹೇಳಿದರು. ಮತ್ತು ತಪ್ಪಿತಸ್ಥರ ಮೇಲೆ ಇಮಿಡಿಯೇಟಾಗಿ ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ರು. ಆ ರೀತಿ ಒಬ್ಬರ ಮೇಲೆ FIR ಕೂಡ ನಾವು ಮಾಡಿಸಿದ್ದೇವೆ. ಮೇಡಮ್, FIR ನ ಕಾಪಿಯಲ್ಲಿ ಅವರು ಬರೆದರೆ 8 ಶ್ರೀಗಂಧದ ಮರಗಳು, ಸಣ್ಣ ಪುಟ್ಟ ಕುರುಚಲು ಸಸ್ಯಗಳು ಸೇರಿ 8 ಎಕರೆಯಲ್ಲಿ ಹಾಳು ಮಾಡಿದಾರಂತೆ ಅರಣ್ಯ ಇಲಾಖೆ. ಇದರಲ್ಲೇ ಬರ್ಬಿಟ್ಟಿದ್ದಾರೆ. ಮತ್ತೆ 34 ಕೆಜಿ ಹಸಿ ಶ್ರೀಗಂಧ ಜಪ್ತಿಪಡಿಸಿಕೊಂಡಿದ್ದೇವೆ ಅಂತ ಹೇಳಿ ನೋಡಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಾಗಿ ಏನು ಕ್ರಮ ಆಗಬೇಕು ಅದು ಖಂಡಿತ ಆಗುತ್ತೆ. ಅಷ್ಟೆಲ್ಲ ಆದರೂ ಫಾರೆಸ್ಟ್ ಇಲಾಖೆಯವ್ರು ಏನು ಮಾಡ್ತಾರೆ? ಯಾಕಂದ್ರೆ ಒಂದು ಗಿಡ ಕಡಿದ್ರೆ ಒಂದು ಕೇಸ್ ಹಾಕಂತಾರೆ. ಇಲಾಖೆಯವ್ರು ಏನು ಮಾಡ್ತಾ ಇದ್ರು? ನೀವು ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದು ಯಾರಾದರೂ ಖಾಸಗಿಯವ್ರಿಗೆ ಜಮೀನು ಕೊಟ್ಟಿದ್ದೀವ? ಒಂದು ನಿಮಿಷ ನಾನು ಹೇಳೋದು ಕೇಳಿ. ಶ್ರೀಗಂಧದ ಗಿಡ ತೆಗ್ದಿರೋದು ಅಪರಾಧ. ಪರ್ಮಿಷನ್ ತೊಗೊಂಡು ಮಾಡಬೇಕನ್ನೋದು ಖಂಡಿತವಾಗ್ಲೂ ನಿಮ್ಮೆಲ್ಲರ ಮಾತಿಗೆ ನಾನು ಕೂಡ ಸಹಮತಿಯನ್ನು ವ್ಯಕ್ತಪಡಿಸ್ತೀನಿ. ಇದನ್ನು ಯಾರಾದರೂ ಖಾಸಗಿಯವ್ರು ತಗೊಂಡ್ರಾ? ಖಾಸಗಿಯವರು ಒಂದೇ ದಿನ ರಾತ್ರಿ ಇದನ್ನೇನಾದರೂ ಕೆಲಸ ಮಾಡೋಕ್ಕೆ ಹೋದ್ರ? ಸರ್ಕಾರದ ಜಾಗ, ಸರ್ಕಾರದ ಯೋಜನೆಗೆ ಸರ್ಕಾರದ ಅನುಮತಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನು ಫಾರೆಸ್ಟದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಮಾಡಿಕೊಂಡಿದೆ. ಫಸ್ಟ್ ಇದನ್ನು ಮೊದಲು ಕ್ಲಾರಿಟಿ ಕೊಡಿ ಜನರಿಗೆ. ಇಲ್ಲಿ ಏನಾಗ್ತಾ ಇದೆ, ಏನು ತೋರಿಸ್ತಾ ಇದ್ದೀರಾ? ಏನೋ ಇದರಲ್ಲಿ ಕುಮ್ಮಕ್ಕಿದೆ, ಯಾರೋ ಖಾಸಗಿಯವ್ರು ಬಂದಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ನೋ, ಇದು ಸರ್ಕಾರಿ ಯೋಜನೆ, ಕೇಂದ್ರ ಸರ್ಕಾರದಿಂದ ಬಂದಂಥ ಯೋಜನೆ. ರೆವಿನ್ಯೂ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತನಾಡಿ ಮಾಡಿಕೊಂಡಿರುವಂಥ ಯೋಜನೆ. ಇದರಲ್ಲಿ ನಮ್ಮ ಪಾತ್ರ ಏನು ಬರುತ್ತೆ? ಎಸ್, ಅಫ್ಕೋರ್ಸ್ ನಾನು ಆ ಭಾಗದ ಶಾಸಕಿ, ನನ್ನ ಗಮನಕ್ಕೆ ಅವ್ರು ತರಬೇಕಾಗಿತ್ತು. ನನ್ನ ಗಮನಕ್ಕೆ ಅವ್ರು ತಂದಿಲ್ಲ. ನನಗೆ ಗೊತ್ತಾದ ತಕ್ಷಣ ನಾನು ಅದನ್ನ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದೀನಿ. ಡೆವಲಪ್ಮೆಂಟ್ಗೆ ಕಾಡೇ ಬೇಕಿತ್ತ ಅಂತೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಮೇಡಮ್. ಈಗ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ನೋಡೋಣ, ಮಾತಾಡ್ತೀನಿ. ಬೇರೆ ಗೈರಾನ್ ಜಮೀನು ಐತಿ, ಮಾತಾಡ್ತೀನಿ. ಇಲ್ಲ ಅಂತ ಹೇಳಿ ಮೇಡಮ್, ಈಗ ಇನ್ನೊಂದು ಮೆಟ್ರೋ ದರ ಕೂಡ ಹೆಚ್ಚಳ ಮಾಡಿದ್ದಾರೆ. ಅದಕ್ಕೆ ವಿರೋಧ ಕೂಡ ಆಗ್ತಿದೆ. ಯಾವ್ಯಾವ ದರ ಹೆಚ್ಚಳ ಆಗಿದ್ದಾವೆ ಹೇಳ? ಡಾಲರ್ಸ್ ದರ ಏನಾಗಿದೆ ಹೇಳ ನಿಮಗೆ? ಬಂಗಾರದ ದರ ಏನಾಗಿದೆ? ಬೆಳ್ಳಿ ದರ ಏನಾಗಿದೆ? ಪೆಟ್ರೋಲ್ ಏನಾಗಿದೆ? ಡೀಸೆಲ್ ಏನಾಗಿದೆ? ಗ್ಯಾಸ್ ಏನಾಗಿದೆ? ಕಾಳುಕಡಿ ದರ ಏನಾಗಿದೆ? ಎಣ್ಣೆ ದರ ಏನಾಗಿದೆ? ಕ್ರೂಡ್ ಆಯಿಲ್ ದರ ಎಷ್ಟಿತ್ತು, ಎಷ್ಟಾಗಿದೆ? ಕೇಳಿ ಬೇರೆ ಪ್ರಶ್ನೆ.